ಭಾರತ ದೇಶ ಒಬ್ಬರು ಅಮೇರಿಕಾದ ಪತ್ರಿಕೆಯವರು ಹೇಳ್ತಾರೆ, ಫೋರ್ಬ್ಸ್ ಅಂತ ಪತ್ರಿಕೆ, ಅದು 18ನೇ ಶತಮಾನದವರೆಗೆ ಹೆಚ್ಚು ಶ್ರೀಮಂತ ದೇಶ ಭಾರತ ಇತ್ತಂತ. 17-18ನೇ ಶತಮಾನದವರೆಗೆ ಹೆಚ್ಚು ಬಂಗಾರವನ್ನು ಹೊಂದಿದಂಥ ದೇಶ ಭಾರತ ಇತ್ತಂತ. ಅವಾಗೇನಿತ್ತು ನೋಡ್ರಿ, ಏನೂ ಇರಲಿಲ್ಲ ಈಗಿನಂಗೆ, ಬರೀ ಒಕ್ಕಲ್ತನ ಇತ್ತು. ಒಕ್ಕಲ್ತನದಿಂದನೇ ಅಷ್ಟು ಶ್ರೀಮಂತರಿದ್ದರು. ಈಗ ನಾವು ಎಲ್ಲ ಮಾಡಿನೂ ಸಹಿತ ಈಗಿನ್ನೂ ಶ್ರೀಮಂತರಾಗ್ತಾ ಇಲ್ಲ. ಮೊನ್ನೆ ಸ್ವಾತಂತ್ರ್ಯ ಸಿಗುವಾಗನೇ ಈಗೇನು ಡಾಲರ್ ಅದ ಮತ್ತು ನಮ್ಮದೇನು ರೂಪಾಯಿ ಅದ, ಅವೆರಡು ಬರೋಬ್ಬರಿ ಇದ್ದು ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ನಾವು $1 ಕೊಟ್ಟರೆ ಅವರು $1 ಕೊಡ್ತಿದ್ರು. ಈಗ ನಮ್ಮ ರೂಪಾಯಿ ನಾವು $90 ಕೊಡಬೇಕು, ಅವರು $1 ಕೊಡ್ತಾರೆ. ಅಷ್ಟು ಕಡಿಮೆ ಆಗ್ಯದ, ಅಷ್ಟು ಬಡತನ ಆಯಿತು, ಅಷ್ಟು ಬಡವರಾದೀವಿ. ಯಾಕೆ ಆಯಿತು ಅಂತಂದರೆ ನಾವು ಒಕ್ಕಲ್ತನದಿಂದ ಸ್ವಲ್ಪ ದೂರ ಸರಿತಾ ಆದ್ವಿ. ಅವಾಗನೇ ಬ್ರಿಟಿಷರು ಒಂದು ಯೋಜನೆ ಮಾಡಿದ್ರಂತ. ಅವಾಗ ಬ್ರಿಟಿಷರ ಆಳ್ವಿಕೆ ಇದ್ದಾಗ ನಮ್ಮ ದೇಶದಲ್ಲಿ ಅವಾಗ ಆಕಳುಗಳು ಭಾಳ ಇರ್ತಿದ್ದು. ಎಲ್ಲರೂ ಒಕ್ಕಲಿಗರು. ಗೌಡಿಕೆ ಯಾರ ಹತ್ತಿರ ಇರ್ತಿತ್ತು ಅಂದರೆ, ಯಾರ ಹತ್ತಿರ ಹೊಲ ಹೆಚ್ಚದ ಅವ್ರು ಗೌಡ್ರು ಇರ್ತಿದ್ರು. ಯಾರ ಹತ್ತಿರ ಹೆಚ್ಚು ಆಕಳುಗಳಿರ್ತಾವ ಅವ್ರು ಗೌಡ್ರು ಇರ್ತಿದ್ರು. ವರದಕ್ಷಿಣೆ ಕೊಡೋದಾದ್ರೂ ಆಕಳನೇ ಕೊಡ್ತಿದ್ರು. ಆನಂತರ ಗುರುಗಳಿಗೆ ಗುರುದಕ್ಷಿಣೆ ಕೊಡೋದಾದ್ರೂ ಆಕಳನೇ ಕೊಡ್ತಿದ್ರು. ಅಷ್ಟು ಆಕಳುಗಳಿದ್ದು. ಆವಾಗ ಅವರು ಯೋಚನೆ ಮಾಡಿದ್ರಂತ ಬ್ರಿಟಿಷ್ ಪಾರ್ಲಿಮೆಂಟ್ದಲ್ಲಿ, ಈಗ ಭಾರತೀಯರೆಲ್ಲರೂ ಶ್ರೀಮಂತರದಾರ, ಶ್ರೀಮಂತರನ್ನ ಆಳ್ಲಿಕ್ಕೆ ಆಗೋದಿಲ್ಲ, ಅವರು ಬಡವರಾಗಬೇಕು, ಅವಾಗ ಅವರು ಗುಲಾಮರಾಗ್ತಾರೆ. ಇನ್ನು ಭಾರತೀಯರನ್ನ ಬಡವ್ರನ್ನ ಹೆಂಗೆ ಮಾಡೋದು ಅಂತ. ಈಗ ಅವರು ಶ್ರೀಮಂತರಾಗಿರಲಿಕ್ಕೆ ಕಾರಣ ಏನೈತಿ ಅಂದರೆ ಅವ್ರ ಒಕ್ಕಲ್ತನ ಅದ. ಒಕ್ಕಲ್ತನ ಚಲೋ ಇರಲಿಕ್ಕೆ ಕಾರಣ ಏನೈತಿ ಅಂತಂದರೆ ಎತ್ತುಗಳು ಆಕಳುಗಳದಾವೆ. ನಾವು ಎತ್ತುಗಳನ್ನು ಆಕಳುಗಳನ್ನು ಕೆಡಿಸೋಣ, ಆತ ಒಕ್ಕಲ್ತನ ಮಾಡುವಂಥ ಭೂಮಿ ಕೆಡಿಸ್ತಾನೆ, ಅವಾಗ ತಾನೇ ಬಡವ ಆಗ್ತಾನೆ, ನಾವು ಆಳ್ಲಿಕ್ಕೆ ಬರ್ತೈತಿ ಅಂದ್ರಂತ. ಆವಾಗ 1762ರಲ್ಲಿ ಈ ದೇಶದಲ್ಲಿ ಮೊದಲು ಕತ್ತಲಖಾನ, ಕಟುಕರದ ಸಾಲಿ ಶುರು ಮಾಡಿದ್ರು. ಕತ್ತಲಖಾನ, ಅಲ್ಲಿವರೆಗೆ ಕಟುಕರು ಇರಲಿಲ್ಲ ನೋಡ್ರಿ. ಅವಾಗ ಏನದು 1857ರಾಗ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ನಡೀತಲ್ಲ, ಆವಾಗ ಮಂಗಲ್ ಪಾಂಡೆ ಬರೀ ಅದು ಕಾಡ್ತೂಸ್ ಬಾಯಿಂದ ತೆಗೆದು ಹೀಗೆ ಹಾಕಬೇಕಾಗ್ತಿತ್ತು. ಅದು ಆಕಳು ಚರ್ಮದಿಂದ ಮಾಡಿದ್ದು, ಅದನ್ನು ಬಾಯಿಯಲ್ಲಿ ಹಿಡಿದಿಲ್ಲ ಅಂತ ಹೇಳಿದ, ಅವನಿಗೆ ಗಲ್ಲು ಶಿಕ್ಷೆ ಆಯಿತು. ಅಲ್ಲಿಂದ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯಿತು. ಆಕಳುಗಳನ್ನು ದೇವರಂತ ಪೂಜಿಸೋರು ಆಕಳುಗಳನ್ನು ಹತ್ಯೆ ಮಾಡ್ತಿದ್ದಿಲ್ಲ. ಆವಾಗ ಬ್ರಿಟಿಷರು ಶುರು ಮಾಡಿದ ಬಳಿಕ ಸಾವಕಾಶವಾಗಿ ಎಲ್ಲ ಆಕಳುಗಳನ್ನು ಕುಡ್ಕೋಂತ ಬಂದೀವಿ. ಇವತ್ತು ನಮ್ಮದು ಒಕ್ಕಲ್ತನ ಬಡತನ ಆಗ್ಯದ, ಬಡವಾಗ್ಯದ. ಒಕ್ಕಲಿಗ ಬಡವನಾಗ್ಯಾನ. ಹೊರಗಡೆ ಎಲ್ಲ ನೌಕರಿ ಮಾಡೋರು ಶ್ರೀಮಂತರದಾರ, ವ್ಯಾಪಾರಿಗಳು ಶ್ರೀಮಂತರದಾರ, ಆದರೆ ರೈತ ಬಡವದಾನ. ನಾವು ರೈತನನ್ನು ಮತ್ತೆ ಶ್ರೀಮಂತ ಮಾಡಬೇಕಾಗ್ಯದ. ಅದು ಯಾವಾಗ ಬರ್ತೈತಿ ಅಂದರೆ, ಮತ್ತೆ ಆತ ಹೊಲದಲ್ಲಿ ಆಕಳುಗಳನ್ನು ಇಟ್ಟುಕೊಂಡು ಒಕ್ಕಲ್ತನ ಮಾಡಲಿಕ್ಕೆ ಶುರು ಮಾಡಿದ ಅಂದರೆ ಆತ ಶ್ರೀಮಂತನಾಗ್ತಾನೆ. ಆಕಳು ನಂಬುದು ಭಾಳ ಭಾರಿ ಇತ್ತದು ನೋಡ್ರಿ. ಅದು ಆಕಳ ಈಗ ನೀವೆಲ್ಲ ಟಿ ವಿಯಾಗ ವಾಸ್ತು ದೋಷ, ದೃಷ್ಟಿ ದೋಷ, ಏನೇನೋ ದಿವ್ಸ ತುಂಬ ಎಲ್ಲ ಕೇಳ್ತೀರಿ. ಒಂದು ಸರಳ ಉಪಾಯ, ಯಾರಿಗೂ ಕೇಳಕ್ಕೂ ಹೋಗಬೇಡ್ರಿ. ವಾಸ್ತು ದೋಷ, ಆಕಳು ಒಂದು ಮನೆಯೊಳಗಿತ್ತು ಅಂದರೆ ಎಲ್ಲ ವಾಸ್ತು ದೋಷನೂ ನಿವಾರಣೆ ಆಗ್ತೈತಿ ಅಂತ ನಮ್ಮ ಹಿಂದಿನ ಹಿರಿಯರು ಭಾವಿಸ್ತಾರೆ. ಇನ್ನು ದೃಷ್ಟಿ ತಾಗ್ತದಲ್ಲ ಮನುಷ್ಯನಿಗೆ, ಆ ದೃಷ್ಟಿ ದೋಷವನ್ನು ತೆಗಿಲಿಕ್ಕೆ ಬೇರೆ ಬೇರೆ ಉಪಾಯಗಳನ್ನು ಎಲ್ಲರೂ ಮಾಡ್ತಾರೆ. ಆದರೆ ನಮ್ಮ ಹಿಂದಿನ ಹಿರಿಯರದು ಒಂದು ಪದ್ಧತಿ ಇತ್ತು. ಏನು ಅಂದರೆ, ಸಣ್ಣ ಮಗುವಿಗೆ ದೃಷ್ಟಿ ತಾಗಿತ್ತು ಅಂದರೆ ಸುಮ್ಮನೆ ಆ ಮಗುವನ್ನು ಆಕಳ ಕೆಳಗಡೆ ಹೀಗೆ ಹಾಯಿಸಿಬಿಟ್ರೆ ಸಾಕು, ದೃಷ್ಟಿ ದೋಷ ಎಲ್ಲ ನಿವಾರಣೆ ಆಗ್ತೈತಿ ಅಂತ ಭಾವಿಸ್ತಿದ್ರು. ಅದು ನೋಡ್ರಿ, ಆಕಳು ಈಗ ಮನೆ ಉದ್ಘಾಟನೆ ಮಾಡಬೇಕಾದ್ರೂ ಆಕಳನ್ನೇ ತೊಗೊಂಡು ಬರಬೇಕು.
ಮತ್ತು ಆ ಮನೆಯೊಳಗೆ ಕರ್ಕೊಂಡು ಬಂದಿರುವಂಥ ಆಕಳ ಮನೆಯೊಳಗೆ ಸಗಣಿ ಹಾಕಬೇಕು ಅಂತ ಬಯಸ್ತೀವಿ. ಆನಂತರ ಆಕಳ ಗಾವಂತ್ರಿಯನ್ನು ಎಲ್ಲ ಕಡೆ ಸಿಂಪಡಿಸ್ತೀವಿ. ಯಾಕೆ ಹಾಗೆ ಮಾಡ್ತೀವಿ? ಪುರಾಣದಲ್ಲಿ ಒಂದು ಕಥೆ ಅದ. ಸಮುದ್ರ ಮಂಥನ ನಡೀತು. ಅವಾಗ ಈ ಕಾಮಧೇನು ಅದರಲ್ಲಿ ಹುಟ್ಟುಕೊಂಡಿತು. ಸಮುದ್ರ ಮಂಥನದಾಗಣೆ ಅಮೃತ ಹುಟ್ಟಿತು, ವಿಷ ಹುಟ್ಟಿತು ಅಂತ ಕೇಳ್ತೀವಲ್ಲ. ಆಕಳು ಕಾಮಧೇನು ಅಲ್ಲಿ ಹುಟ್ಟುಕೊಂಡಿತು. ಎಲ್ಲ ದೇವತೆಗಳು ಆಕಳ ಶರೀರದೊಳಗೆ ಬಂದು ಕುಳಿತುಕೊಂಡ್ರು. ತಡ ಮಾಡಿ ಲಕ್ಷ್ಮೀ ಮತ್ತು ಗಂಗಾ ಇಬ್ಬರು ಬಂದರು. ಆಕಳಿಗೆ ಕೇಳ್ಕೊಳ್ತಾರೆ, ನೀನು ಎಲ್ಲ ದೇವತೆಗಳಿಗೆ ಆಶ್ರಯ ಕೊಟ್ಟದಿ, ನಮಗೂ ಏನರೇ ಒಂದು ಸ್ಥಳ ಕೊಡುವಂತ. ಆವಾಗ ಆಕಳು ಹೇಳಿತು, ನೀವಿಬ್ಬರು ತಡ ಮಾಡಿ ಬಂದರಿ, ನಿಮಗೆ ಜಾಗ ಇಲ್ಲ ಅಂತ ಹೇಳಿತು. ಇವರಿಲ್ಲ, ಇದು ನಮ್ಮದು ಅಪಮಾನ ಆಗ್ತದೆ, ನೀ ಯಾವ ಸ್ಥಳ ಕೊಡ್ತೀವಿ ಆ ಸ್ಥಳದಾಗ ಇರ್ತೀವಿ, ನೀನು ಕೊಡು ಅಂತ ಹೇಳಿದರು. ಆವಾಗ ಆಕಳು ಹೇಳಿತು ಕಾಮಧೇನು, ಹಾಗಾದ್ರೆ ನಾನು ಈಗ ಬರೀ 2 ಸ್ಥಳ ಖಾಲಿ ಅದಾವೆ, ಬೇಕಾದ್ರೆ ನೀವು ಅಲ್ಲಿರ್ಬೋದು. ಅವು ಯಾವುವು ಅಂತಂದರೆ, ಒಂದು ಗಾವಂತ್ರಿ, ಇನ್ನೊಂದು ಗೋಮಯ ಸಗಣಿ. ಇದೇ ನಮ್ಮದು ಭಾಗ್ಯ ಅಂತ ತಿಳ್ಕೊಂಡು ಗಂಗಾ ಆಕಳ ಗಾವಂತ್ರಿಯಲ್ಲಿ ವಾಸ ಮಾಡ್ತಾಳೆ, ಲಕ್ಷ್ಮೀ ಆಕಳ ಸಗಣಿಯಲ್ಲಿ ವಾಸ ಮಾಡ್ತಾಳೆ. ಮನೆಯೊಳಗೆ ಎಲ್ಲ ಕಡೆ ಗಾವಂತ್ರಿಯನ್ನು ಸಿಂಪಡಿಸುವುದು ಅಂದರೆ ಗಂಗಾಜಲ ಸಿಂಪಡಿಸ್ತೀವಿ ಅಂತ ತಿಳ್ಕೊಳ್ತಾರೆ. ಮನೆಗೆ ಕರ್ಕೊಂಡು ಬಂದಿರುವಂಥ ಆಕಳ ಮನೆಯೊಳಗೆ ಸಗಣಿ ಹಾಕಿತು ಅಂದರೆ ನಮ್ಮ ಮನೆಗೆ ಲಕ್ಷ್ಮಿಯ ಸ್ಪರ್ಶ ಆಯಿತು ಅಂತ ಭಾವಿಸ್ತೀವಿ. ಇನ್ನು ಇಂಥ ಆಕಳು ನಮ್ಮ ಮನೆಯೊಳಗಿತ್ತಂದ್ರೆ ಯಾಕೆ ಮನುಷ್ಯ ಬಡವ ಆಗ್ತಿದ್ದ ಹೇಳ್ರಿ ನೋಡೋಣ. ನೋಡ್ರಿ, ಅವರೆಲ್ಲ ಹಿಂದಿನ ಹಿರಿಯರು ಎಷ್ಟು ಜೋಪಾಸನೆ ಮಾಡ್ತಿದ್ರು ಆಕಳುಗಳನ್ನು. ನಮ್ಮ ದೇಶದ ಝೇಂಡಾ ಇತ್ತಲ್ಲ, ಈಗ ಏನದು 3 ಬಣ್ಣದದ ತ್ರಿವರ್ಣ ಝೇಂಡಾ. ಇದು ಮೊದಲು ಹಿಂಗಿರಲಿಲ್ಲ. ಬಿಳಿಯದು ಒಂದೇ ಬಟ್ಟೆ, ಅದರ ಮಧ್ಯದಾಗ ಎತ್ತಿನ ಚಿತ್ರ ಇತ್ತು, ಅದು ನಮ್ಮ ಝೇಂಡಾ. ಬ್ರಿಟಿಷರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರಲ್ಲ, ಸೆಂಗೋಲ್ ಕೊಟ್ಟರು. ಏನು ಅಂತಂದ್ರೆ ನಂದಿ ಬೆತ್ತ, ಅದು ಮ್ಯಾಲೆ ನಂದಿ ಚಿತ್ರದ ಎತ್ತಿನ ಚಿತ್ರದ ಅದನ್ನು ಕೊಟ್ಟು ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಊರ ಅಗಸಿಯಲ್ಲಿನೂ ಮ್ಯಾಲೆ ನಂದಿ ಚಿತ್ರ ಇರ್ತಿತ್ತು. ಊರಿನಲ್ಲಿ ಮಠ ಇದ್ರ, ಗುಡಿಗಳಿದ್ರ, ಎಲ್ಲದರಲ್ಲಿನೂ ನಂದಿ ಚಿತ್ರಗಳಿರ್ತಿದ್ದು. ಆ ಎತ್ತುಗಳು ನಮ್ಮ ಜೋಡಿ ಎಷ್ಟು ಬೆರೆತುಕೊಂಡಿದ್ದು ಅಂದ್ರೆ, ಶ್ರೀಶೈಲಕ್ಕೆ ಮಲ್ಲಯ್ಯನ ಕಂಬಿ ಒಯ್ತಾರಲ್ಲ, ಏನದು ಮಲ್ಲಯ್ಯನ ಕಂಬಿ, ಅದನ್ನು ನೋಡ್ರಿ ಹೆಂಗದ, ಎತ್ತಿನ ಅಂಗನ ಐತಿ. ಅದಕ್ಕೂ ಒಂದು 2 ಕೋಡ, ಆನಂತರ ಅದಕ್ಕೂ ಅನಸು ಹಾಕ್ತಾರೆ, ಮ್ಯಾಲೆ ಬಟ್ಟೆ ಹಾಕಿಸ್ತಾರೆ, ಗೆಜ್ಜೆ ಕಟ್ಟುತ್ತಾರೆ, ಕೊರಳಿಗೆ ಹಾರ ಹಾಕಿ ಅದನ್ನು ತೆಗೆದುಕೊಂಡು ಹೊತ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದ್ರೆ, ಮೊದಲ ಎಲ್ಲ ರೈತರದ್ದು ಒಕ್ಕಲ್ತನ ಎತ್ತುಗಳಿರ್ತಿದ್ದು. ಬಿಟ್ಟು ಆತ ಶ್ರೀಶೈಲಕ್ಕೆ ಹೋಗವಲ್ಲ, ಸ್ವಾಮಿಗಳದೂ ಎತ್ತುಗಳು ಊರೊಳಗೆ, ಅವರು ಬಿಟ್ಟು ಹೋಗಲಿಕ್ಕಿಲ್ಲ. 15-20 ದಿವಸಗಳವರೆಗೆ ನಡ್ಕೊತ ಹೋಗ್ಬೇಕು ಶ್ರೀಶೈಲಕ್ಕೆ. ಹೋದವ್ರು ಈಗಿನ ಹಂಗೆ ಮೊಬೈಲ್ ತೊಗೊಂಡು ಹೋಗ್ತಿದ್ದಿಲ್ಲ, ಎಲ್ಲಿಗೆ ಹೋಗ್ಯಾರ ಇವತ್ತು, ನಾಳೆ ಎಲ್ಲಿ ತನಕ ಮುಟ್ತೀರಿ ಅಂತ ಕೇಳಾಕ. ಹೋದವರು ಹೊಳ್ಳಿ ಬರ್ತಾರಂತ ಗೊತ್ತಿರಲಿಲ್ಲ. ಅವಾಗ ಇವರಿಬ್ಬರು ಏನು ಮಾಡಿದ್ರಂತೆ, ಈ ನಮ್ಮದೊಂದು ಎತ್ತಿನ ಪ್ರತಿಕೃತಿನೇ ಮಾಡೋಣ ಅಂತ ಹೇಳಿ ಅದರದೇ ಒಂದು ಕಂಬಿ ಮಾಡಿದ್ರು, ಎತ್ತಿನ ಅಂಗನೆ. ನಮ್ಮ ಜೋಡಿನೂ ನಮ್ಮ ಎತ್ತುಗಳು ಬರ್ತಾವು ಅಂತ ಹೇಳಿ ಕಂಬಿ ಮಾಡ್ಯಾರ ಅದನ್ನು ಶ್ರೀಶೈಲಕ್ಕೆ ಒಯ್ಯಾಕ. ಅಷ್ಟು ಎತ್ತುಗಳನ್ನು ಪ್ರೀತಿಸ್ತಿದ್ರು. ಅಂಥ ಎತ್ತುಗಳನ್ನು ನಾವು ಕಟ್ಟಕರಿಗೆ ಕೊಡಲಿಕ್ಕೆ ಸಾಧ್ಯ ಏನೋ, ಅಂಥ ಆಕಳುಗಳನ್ನು ಕಟ್ಟಕರಿಗೆ ಕೊಡಲಿಕ್ಕೆ ಸಾಧ್ಯ ಏನೋ ಇಲ್ಲ. ಆದರೂ ಸಹಿತ ಇವತ್ತೆಲ್ಲ ಆಕಳುಗಳ ಸಂಖ್ಯೆ ಕಡಿಮೆ ಮಾಡಿ ನಾವು ರೈತರು ಬರೇ ಹೆಸರಿಗೆ ಅಷ್ಟೇ ರೈತರಾಗಿ ಉಳಿದೇವಿ. ಅದಕ್ಕೆ ರೈತರಿಂದನೇ ಪ್ರಾರಂಭ ಮಾಡೋಣ. ಎಲ್ಲ ಮಠಗಳು ಅವಾಗ ರೈತರ ಮಠಗಳು, ಮತ್ತು ಎಲ್ಲ ಮಠಕ್ಕೆ ತಂದು ಕೊಡೋರು ಯಾರಂದ್ರೆ ರೈತರೇ ತಂದು ಕೊಡೋರು ಅಂತ ತಿಳಿದು ಇವತ್ತು ಈ ಪಟ್ಟಾಧಿಕಾರದ ವಿಶೇಷ ಕಾರ್ಯಕ್ರಮದಲ್ಲಿ ರೈತರ ಕಾರ್ಯಕ್ರಮದಿಂದನೇ ಪ್ರಾರಂಭ ಆಯಿತು. ಇದು ಬಹಳ ಒಂದು ಮಹತ್ವದ ಕಾರ್ಯಕ್ರಮ ಅಂತ ನಾವೆಲ್ಲ ಭಾವಿಸಬೇಕು. ಇನ್ನು ಇವತ್ತು ಗುರು ನಮನ 2ನೇದೊಂದು ಇಟ್ಟುಕೊಂಡಿದ್ದಾರೆ. ಎಲ್ಲ ಗುರುಗಳಿಗೆ ಮತ್ತು ವಿಶೇಷವಾಗಿ ಮುರುಘೇಂದ್ರ ಸ್ವಾಮೀಜಿಯವರಿಗೆ ಇವತ್ತು ನಮನಗಳನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ. ಅವರು ಎಲ್ಲ ಅಧ್ಯಾತ್ಮದ ಸಂಸ್ಕಾರವನ್ನು ನಿಮ್ಮ ಸಂಘದಲ್ಲಿ ಕೊಟ್ಟು ಹೋದರು. ನೋಡ್ರಿ, ಇವತ್ತೆಲ್ಲ ಅವರು ಕಲಿಸ್ಯಾರಂತಲೇ ಎಲ್ಲರಿಗೆ ಎಷ್ಟು ಸಂಸ್ಕಾರ ಅದ. ಅಧ್ಯಾತ್ಮನ ತುಂಬಿದರು, ಬಸವ ಪುರಾಣವನ್ನು ಹೇಳಿದರು, ಎಲ್ಲ ಶರಣರ ಬಗ್ಗೆ ತಿಳಿಸಿದರು, ಭಾಳ ದೊಡ್ಡ ಕೆಲಸ ಮಾಡಿದರು.
ಅದಕ್ಕೆ ಇವತ್ತು ಅವರಿಗೆ ಒಂದು ಸ್ವಲ್ಪ ಹೂ ಹಾಕಿ ದೀಪ ಬೆಳಗುವಂಥ ಒಂದು ಗುರು ನಮನ ಕಾರ್ಯಕ್ರಮ ನೋಡ್ರಿ. ಎಂತಿಂಥ ಶರಣರು. ಒಬ್ಬರು 12ನೇ ಶತಮಾನದಾಗ ಬೊಂತಾದೇವಿ ಅಂತ ಆಗಿ ಹೋದರು. ನಮ್ಮ ಮನಕವಾಡದ ಸ್ವಾಮೀಜಿಯವರು ಹೇಳಿರ್ಬೇಕು ನಿಮಗೆ. ಕಾಶ್ಮೀರದ ಹೆಣ್ಮಗಳು ಆಕೆ, ರಾಜನ ಮಗಳಿದ್ದಳು. ಆದರೆ ಆಕೆಗೆ ಶಿವನಲ್ಲಿ ಅಪಾರ ಭಕ್ತಿ ಮತ್ತು ಅನುಭವ ಮಾಡುವಂಥವಳು. ಇಲ್ಲಿ ಕಲ್ಯಾಣದಲ್ಲಿ ಹೀಗೆ ಬಸವಣ್ಣವರ ಸನ್ನಿಧಾನದಲ್ಲಿ ಎಲ್ಲ ಶರಣರು ಕೂಡ್ಯಾರಂತ ಸುದ್ದಿ ಕಾಶ್ಮೀರಕ್ಕೆ ಮುಟ್ಟಿತ್ತು. ಆವಾಗ ಅಲ್ಲಿಂದ ಆಕೆ ಕಲ್ಯಾಣಕ್ಕೆ ಬರಬೇಕಂತ ಹೊರಡ್ತಾಳೆ. ರಾಜಕುಮಾರಿ ಇದ್ದಳು ಸಹಿತ ಮೈ ಮೇಲೆ ಏನೂ ಬಟ್ಟೆ ಹಾಕ್ಕೊಳ್ಳಿಲ್ಲ, ಹಾಗೆ ಬರಲಿಕ್ಕೆ ತಯಾರಾದಳು. ನೋಡ್ರಿ ಹೇಗಿರಬೇಕು. ಬುದ್ಧನ ಕಾಲಕ್ಕೆ ಸಮ್ರಾಟ ಅಶೋಕ್ ಒಬ್ಬ ಬದಲಾದ ಅಂತ ಹೇಳ್ತೀವಲ್ಲ, ಹಾಗೆ ಬಸವಣ್ಣವರ ಕಾಲಕ್ಕೆ ಸಕಳೇಶ ಮಾದರಸ, ಮೋಳಿಗೆಯ ಮಾರಯ್ಯ, ಈ ಬೊಂತಾದೇವಿ ಮತ್ತು ರಾಜ ಒಲಿದಿರುವಂಥ ಅಕ್ಕ ಮಹಾದೇವಿ ರಾಜ ಪದವಿಯನ್ನು ಧಿಕ್ಕರಿಸಿ ಅನುಭವಕ್ಕಾಗಿ ಬಂದಳು. ಅನೇಕ ಜನ ಅವಾಗ ಈಕೆ ನಗ್ನನಾಗಿ ಬರೀ ಮೈಯಿಂದ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬರಬೇಕಂತ ಹೊರಡ್ತಾಳೆ. ಶಿವ ಆಕೆಯನ್ನು ಪರೀಕ್ಷೆ ಮಾಡೋದಕ್ಕಾಗಿ ಒಬ್ಬ ಯುವಕನ ರೂಪವನ್ನು ತೊಟ್ಟುಕೊಂಡು ಮುಂದುಗಡೆ ಬರ್ತಾನೆ. ಆವಾಗ ಆ ಯುವಕ ಬಂದು ಈ ಹೆಣ್ಮಗಳಿಗೆ ಹೇಳ್ತಾನೆ, ನಾನು ನಿನ್ನನ್ನು ಪ್ರೀತಿಸ್ತಾದನಿ ಮತ್ತು ನಾನು ಮದುವೆ ಆಗಬೇಕಂತ ಮಾಡೇನಿ ಅಂತಾನೆ. ಅವಾಗ ಈ ಹೆಣ್ಮಗಳು ಏನು ಅನ್ಬೇಕು, ಬೊಂತಾದೇವಿ ಆಕೆ ಹೆಸರು ನಿಜದೇವಿ ಮೊದಲು, ಆಕೆಏನು ಅಂತಾಳೆ, ಶಿವ ಅದ ನೀವ ಅಂತ ಗುರುತು ಹಿಡಿದು, ನೋಡು ನೀನು ಕಾಮನ ವೈರಿ. ಶಿವ ಕಾಮನನ್ನು ನಾಶಗೊಳಿಸಿದವ, ಸುಟ್ಟವ. ಕಾಮನನ್ನು ಯಾರು ಕೊಂದಾರ ಅವನ ಜೋಡಿ ಸಂಸಾರ ಮಾಡೋದು ಹೆಂಗೆ, ಕಾಮ ಇಲ್ಲಲ್ಲಿ ಆಗೋದಿಲ್ಲ ಅಂತಾಳೆ. ಮುಂದೆ ಮತ್ತೊಂದಿಷ್ಟು ಮುಂದೆ ಹೋಗ್ತಾಳೆ, ಮತ್ತೊಂದು ರೂಪವನ್ನು ತೊಟ್ಟುಕೊಂಡು ಬಂದ. ಆವಾಗ ಆಕೆ ನಿಜದೇವಿ ಹೇಳಿದಳು, ನಿನ್ನ ಜೋಡಿ ಏನು ಮದುವೆ ಆಗುವುದು, ಈಗಾಗಲೇ ನಿನಗೆ ಈಗ ಇಬ್ಬರು ಹೆಂಡ್ರದಾರ, ತಲೆ ಮ್ಯಾಲ ಒಬ್ಬರು ತೊಡೆ ಮ್ಯಾಲ ಒಬ್ಬರು, ನಿನ್ನ ಜೋಡಿ ಏನು ಸಂಸಾರ ಮಾಡುವುದು ಅಂತ ಆಕೆ ನಾನು ಕಲ್ಯಾಣಕ್ಕೆ ಹೋಗ್ತೀನಿ ಅಂತ ಅಂಥ ವಿರಕ್ತಿ ಬಂದಿತ್ತಲ್ಲ. ಶಿವ ಹೇಳಿದ್ರಂತ, ಹೋಗೋದು ಹೋಗ್ತಿ, ಹಂಗೆ ಬರೀ ಮೈಲೆ ಹೋಗಬೇಡ, ನಾನೊಂದು ವಸ್ತ್ರ ಕೊಡ್ತೀನಿ, ಅದನ್ನು ತೊಟ್ಕೊಂಡು ಹೋಗುವಂತೆ ಕೌದಿ ಕೊಟ್ರಂತ. ಬಂತೆ ಅಂದರೆ ಕೌದಿ. ಆ ಕೌದಿಯನ್ನು ಹೊತ್ತುಕೊಂಡು ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದಳು ಬೊಂತಾದೇವಿ. ನೋಡ್ರಿ ಆಕಿದು ಹೇಗಿರಬೇಕು. ಆಗ ಎಲ್ಲ ಶರಣರು ಜೀವನವನ್ನು ಸಾಗಿಸಿದರು. ಅಂಥ ಎಲ್ಲ ಮಹಾತ್ಮರದು ನಾವೆಲ್ಲ ಗುರುಗಳ ಮುಖಾಂತರ ಕೇಳ್ತೀವಿ. ಗುರುಗಳಂದ್ರೆ ಅವರೆಲ್ಲ ನಮಗೆ ಸಂಸ್ಕಾರವನ್ನು ಕೊಡುವಂಥವ್ರು. ಈಗ ನೋಡ್ರಿ, ಹಾಲಿಗೆ ಸಂಸ್ಕಾರ ಕೊಟ್ಟರೆ ಅದೇ ಮೊಸರು ಆಗ್ತದೆ, ಅದೇ ಬೆಣ್ಣೆ ಆಗ್ತದೆ, ಅದೇ ತುಪ್ಪ ಆಗ್ತದೆ. ಹಾಲು ಒಂದೇ. ಸಂಸ್ಕಾರ ಕೊಟ್ಟರೆ ತುಪ್ಪ ಆಯಿತು. ತುಪ್ಪದಿಂದ ದೀಪ ಹತ್ತಿಸ್ಲಿಕ್ಕೆ ಬರ್ತದೆ, ಹಾಲದಿಂದ ಹೊತ್ಸಕ್ಕೆ ಬರೋದಿಲ್ಲ. ತುಪ್ಪ ಅದು ಕೆಡುವುದನೇ ಇಲ್ಲ, ಹಾಲು ಒಂದು ದಿನದಾಗ ಕೆಟ್ಟು ಬಿಡ್ತದೆ. ಆಗ ಮನುಷ್ಯ ಒಬ್ಬನೇ, ಅವನಿಗೆ ಗುರುಗಳದ ಸಂಸ್ಕಾರ ಸಿಕ್ತು ಅಂದರೆ ಆತ ಮಹಾದೇವನಾಗ್ತಾನೆ, ಅವ ಕೆಡಲಾರ್ದಂಥ ವಸ್ತು ಆಗ್ತಾನೆ. ಮತ್ತು ಎಲ್ಲಿಂದ ತರ್ತಾನೆ ದೇವರನ್ನು ಅಂದರೆ ಎಲ್ಲೇ ಹೊರಗಿನಿಂದ ತರುವುದಿಲ್ಲ ಆತ, ನಮ್ಮ ಒಳಗಡೆನೆ. ಈಗ ಹೇಗೆ ಒಬ್ಬ ಶಿಲ್ಪಕಾರ ಒಂದು ಕಲ್ಲಿನೊಳಗೆ ಒಂದು ಮೂರ್ತಿಯನ್ನು ಕೆತ್ತುತ್ತಾನೆ, ರಾಮನ ಮೂರ್ತಿನೋ ಶಿವನ ಮೂರ್ತಿಯನ್ನು ಕೆತ್ತುತ್ತಾನೆ. ಆ ಕಲ್ಲಿನಲ್ಲೇನೆ ಶಿವ ಮೂಡ್ತಾನೆ. ಎಲ್ಲಿಂದ ಬಂದ ಶಿವ? ಹೊರಗಿನಿಂದ ತುಂಬಲಿಲ್ಲ, ಕಲ್ಲಿನಾಗ ಶಿವ ಇದ್ದ. ಏನೇನು ಶಿವ ಅಂಶ ಇರಲಿಲ್ಲ ಅದನ್ನೆಲ್ಲ ಕೆತ್ತಿ ಹೊರಗೆ ಚೆಲ್ತಾನೆ. ಉಳಿತದ ಏನು ಅಂತಂದ್ರೆ ಶಿವ ಉಳಿತಾನೆ. ಹಾಗೆ ನಮ್ಮ ಒಳಗಡೆನೇ ಶಿವ ಅದಾನ, ನಮ್ಮ ಒಳಗಡೆನೇ ದೈವತ್ವ ಇರೋದು. ಗುರು ಏನು ಮಾಡ್ತಾನೋ ಅಂದರೆ ಏನು ನಮಗೆ ಬಾಧಕ ಅದ ಅದನ್ನೆಲ್ಲ ಕೆತ್ತಿ ಹೊರಗೆ ತೆಗೆದು ಚೆಲ್ತಾನೆ. ಆವಾಗ ನಾವು ನಿಜಾಂಶರಾಗಿ ಉಳಿತೀವಿ, ದೇವಾಂಶರಾಗಿ ಉಳಿತೀವಿ. ಅದನ್ನು ಗುರು ಮಾಡ್ತಾನೆ. ಅಂಥ ಗುರುಗಳ ಒಂದು ನಮನವನ್ನು ಸಲ್ಲಿಸುವಂಥ ಕಾರ್ಯ ಇಲ್ಲಿ ನಡೀತದೆ. ಮತ್ತು ನಾಳೆ ನಾಡ್ದು ನಮ್ಮ ಮಹೇಶ್ ದೇವರವರ ಪಟ್ಟಾಧಿಕಾರ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ಮುರುಗೇಂದ್ರ ಸ್ವಾಮೀಜಿಯವರು ಇದ್ರಂದ್ರೆ ಭಾಳ ಸಂತೋಷ ಪಡ್ತಿದ್ರು. ಅವರು ಸಂಘದ ಜೊತೆಗೆ ಪ್ರತಿಯೊಬ್ಬರನ್ನೂ ಗುರ್ತಾ ಹಿಡಿಯೋರವರು, ಪ್ರತಿಯೊಬ್ಬರನ್ನೂ ಮಾತಾಡಿಸೋರು. ಅವ್ರು ಇವತ್ತು ಎಲ್ಲೇ ಇದ್ದರೂ ಸಹಿತ ಇಷ್ಟೆಲ್ಲ ನಿಮ್ಮನ್ನು ಜನರು ನೋಡಿ ಬಹುಶಃ ಅವ್ರಿಗೂ ಸಂತೋಷ ಆಗೈತಿ ಅಂತ ಹೇಳಿ ನಾವೆಲ್ಲ ಭಾವಿಸೋಣ. ಎಲ್ಲರಿಗೂ ನಮಸ್ಕಾರ.